ಹಾಯ್ ಹಾರಿಕಾ. ಹಾಯ್ ಶಿವಗಾಮಿ. ಥ್ಯಾಂಕ್ ಯು ಸೋ ಮಚ್ ಕಣೆ. ನೀನು ಅಶೋಕ್ಗೆ ಚೇಳು ಕಚ್ಚಿದಾಗ ಅವ್ರ ಜೊತೆಲೇ ಇದ್ದು ಅವ್ರಿಗೆ ತುಂಬಾನೇ ಸೇವೆ ಮಾಡಿದ್ಯಾ. ಆಫೀಸಲ್ಲಿ ನನಗೆ ತುಂಬಾನೇ ಪ್ರೆಷರ್ ಇತ್ತು, ಅದಕ್ಕೆ ನಾನು ಟೈಮಿಗೆ ಬರೋಕ್ಕಾಗಲಿಲ್ಲ. ಸೊ ಥ್ಯಾಂಕ್ಸ್ ಕಣೆ. ಅಯ್ಯೋ, ನಮ್ಮಿಬ್ರ ಮಧ್ಯೆ ಸಾರಿ ಥ್ಯಾಂಕ್ಸ್ ಫಾರ್ಮಾಲಿಟಿ ಎಲ್ಲ ಯಾಕೆ? ಫ್ರೆಂಡ್ಗೋಸ್ಕರ ನಾನು ಇಷ್ಟು ಮಾಡಲ್ವಾ? ಅಮ್ಮ, ಊಟ ರೆಡಿಯಾಗಿದೆ, ಊಟ ಮಾಡೋಣ. ಏನ್ ಊಟ ಕಮಲಮ್ಮ? ಇನ್ನೇನು, ಮಾಮೂಲಿ ತರಕಾರಿ ಹುಳಿನೂ ಒಂದಷ್ಟು ಪಲ್ಯ ಮಾಡಿದ್ದೀನಿ ಅಷ್ಟೇ. ಹೌದಾ, ಸರಿ ಆಯ್ತು. ನೀವ್ ಮಾಡೋ ಅಡ್ಗೆ ಅಂದ್ರೆ ನಂಗೆ ತುಂಬಾ ಇಷ್ಟ ಕಮಲಮ್ಮ. ಸೂಪರ್ ಆಗಿ ಅಡ್ಗೆ ಮಾಡ್ತೀರಾ. ನನಗೆ ಬೇರೆಯವ್ರ ಥರ ಮೋಡಿ ಮಾಡಕ್ ಬರಲ್ಲಮ್ಮ. ಆ ಥರ ಮೋಡಿ ಮಾಡೋರ್ನ ನೋಡಿದ್ರೂ ನನಗಿಷ್ಟ ಆಗಲ್ಲ. ಹಾರಿಕಾ, ಅಲ್ಲ, ನಾನ್ ಸುಮ್ಮನೆ ಜೋಕ್ ಮಾಡ್ದೆ. ಅವ್ರು ಯಾಕಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರು? ಸಾರಿ ಕಣೆ. ನಮ್ ಕಮಲಮ್ಮ ತುಂಬಾ ಒಳ್ಳೆಯವರು, ತುಂಬಾ ಮೃದು ಸ್ವಭಾವದವರು. ಅವ್ರು ಹಾಗೆಲ್ಲ ಯಾರಿಗೂ ಮುಖ ಕೊಡ್ದಂಗ್ ಮಾತಾಡಲ್ಲ. ಇವತ್ತು ಇದಕ್ಕಿದ್ದಂಗೆ ಯಾಕೆ ತರ ಮಾತಾಡ್ತಿದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ಲಿಲ್ಲ. ಸರಿ ಬಿಡು, ಆಯ್ತು. ಖಂಡಿತ ಈ ಮನೇಲಿ ಏನೋ ನಡೀತಿದೆ ಅಂತ ಅನ್ಸತ್ತೆ. ಇಲ್ಲ ಅಂದಿದ್ರೆ ಕಮಲಮ್ಮ ಈ ತರ ಎಲ್ಲ ನಡ್ಕೊಳ್ತಿರ್ಲಿಲ್ಲ. ಸರಿ ಬಾ, ಊಟ ಮಾಡೋಣ. ನನ್ಗೊಂದ್ ಲೋಟ. ಸಾಕು, ಬನ್ನಿ. ನನ್ಗೆ ಅರ್ಧ ಚಪಾತಿ ಸಾಕು. ಸರಿ, ರೈಸ್ ತಿಂತೀನಿ. ಏನಾಗ್ತಿದೆ ಈ ಮನೇಲಿ? ಕಮಲಮ್ಮ ಆಗ್ಲಿ ರೂಪ ಆಗ್ಲಿ ಯಾರ ಮೇಲೂ ಕೋಪ ಮಾಡ್ಕೊಳಲ್ವಲ್ಲ. ಆತರ ಇದ್ರೂ ಕೂಡ ಊಟದ ವಿಚಾರದಲ್ಲಿ ತೋರ್ಸಲ್ಲ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ಆರಿಕನ್ ವಿಚಾರದಲ್ಲಿ ಇವರಿಬ್ಬರಿಗೂ ಯಾಕೆ ಇಷ್ಟೊಂದು ಬೇಸರ. ಹಾರಿಕಾಯಿಂದ ಇವ್ರಿಗೇನಾದ್ರೂ ತೊಂದರೆ ಆಗಿದ್ರೆ ಇವರು ಬೇಜಾರ್ ಮಾಡ್ಕೊಳಲ್ಲ. ನನ್ನ ವಿಷಯಕ್ಕೆ ಯಾರಾದ್ರೂ ಬಂದ್ರೇನೆ ಇವರಿಬ್ಬರಿಗೆ ತುಂಬಾ ಕೋಪ ಬರೋದು. ರೂಪಾ, ಯಜಮಾನ್ರನ್ನ ಊಟಕ್ಕೆ ಕರಿಬೇಕಿತ್ತು. ಕರ್ದೆ ಕಮಲಮ್ಮ, ನೀನ್ ಹೋಗಿ ಬರ್ತೀನಿ ಅಂದ್ರು. ಸಾಕು ಸಾಕು, ತಿನ್ನು. ಚಪಾತಿ ತಿಂತೀನಿ. ಪರವಾಗಿಲ್ಲ, ತಿನ್ನಿ. ಸಾಕು.
ಇನ್ನೊಂದು ಸ್ವಲ್ಪ ಸಾಕು. ಹಾರಿಕಾ, ನನ್ನ ಊಟಕ್ಕೆ ಕರೀಲಿಲ್ಲ. ನೀವು ಬಂದಿದ್ದೀರಾ ಅಂತ ಬಂದೆ. ಕಮಲಮ್ಮ, ಸ್ವಲ್ಪ ಈ ಕಡೆ ಬನ್ನಿ. ಹಾಂ ಹಾಂ ಹಾಂ, ಕಮಲಮ್ಮ ಬಡಿಸಿ. ಸಾಕು ಕಮಲಮ್ಮ. ಯಾಕೆ ಹಾರಿಕಾ, ಏನಾಯ್ತು? ಯಾಕೆ ಅಂದ್ರೆ ಇದು ತುಂಬಾ ಖಾರ ಇದೆ. ನೀವ್ ಇಷ್ಟೊಂದು ಖಾರ ತಿನ್ಬಾರ್ದು. ಓ, ಪಥ್ಯ ಇರ್ಬೇಕು. ನಾನ್ ಹೇಳೋವರೆಗೂ ನೀವಿದನ್ನ ತಿನ್ಬಾರ್ದು. ನೀವೇನೇ ಸ್ವೀಟು ಖಾರ ತಿನ್ನೋಕ್ ಮುಂಚೆ ನನಗೆ ಹೇಳ್ಬೇಕು, ಸರಿನಾ? ಓಕೆ. ಮತ್ತೇನು ಊಟ ಮಾಡ್ಬೇಕು ನಾನೀಗ? ಕಮಲಮ್ಮ, ಅವ್ರಿಗೆ ಬರೀ ಮೊಸರನ್ನ ಕೊಡಿ. ಸರಿ. ಮೊಸರನ್ನ? ಹೌದು, ಬಡ್ಸಿ ಕಮಲಮ್ಮ ಮೊಸರನ್ನ. ಸಾಕು ಕಮಲಮ್ಮ, ಸಾಕು. ಇನ್ನೊಂಚೂರು ಹಾಕಿ. ಹಾಕಿ ಹಾಕಿ ಕೊಡಿ ಕಮಲಮ್ಮ, ನಾನು ಬಡಿಸ್ತೀನಿ. ಈಗ ಊಟ ಮಾಡಿ. ತಿನ್ಬೋದಾ? ಹಾ. ಅಮ್ಮೋರೆ, ಅಮ್ಮ